ಬಿಜೆಪಿ ಉಚ್ಚಾಟಿತ ಇಬ್ಬರು ಶಾಸಕರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರ. ಎಸ್ ಟಿ ಸೋಮಶೇಖರ್ ಹೆಬ್ಬಾರ್ಗೆ ಡಿಸಿಎಂ ಅಭಯನ ಕೊಟ್ಟ. ಉಚ್ಚಾಟಿತ ಶಾಸಕರಾದಂತಹ ಎಸ್ ಟಿ ಸೋಮಶೇಖರ್ ಹೆಬ್ಬಾರ್ಗೆ ಡಿಸಿಎಂ ಅಭಯವನ್ನ ನೀಡಿದ್ರ. ಬಿಜೆಪಿಯಿಂದ 6 ವರ್ಷಗಳ ಕಾಲ ಉಚ್ಚಾಟನೆಗೊಂಡಿರುವಂತಹ ಇಬ್ಬರು ಶಾಸಕರು ಡಿಸಿಎಂ ಡಿಕೆಶಿ ಮಾತುಕತೆ, ಇಬ್ಬರು ಶಾಸಕರ ಜೊತೆ ಡಿಕೆ ಶಿವಕುಮಾರ್ ಅವರು ಮಾತುಕತೆ ನಡೆಸಿದ್ರ ಅಂತ ಬಾರಿ ಬ್ಯಾಟಿಂಗ್ ಮಾಡ್ತಾ ಇದ್ರು ಡಿಕೆ ಶಿವಕುಮಾರ್ ಅವರು. ಪಾಪ ರೀ, ಅವ್ರೇನು ಮಾಡೇ ಇಲ್ಲ, ಏನು ಹಿಂಗೇನಾರ ಮಾಡಿದ್ರ ಹಂಗೇನಾರ ಮಾಡಿದ್ರ ಅಂತ ಬಹಳ ಸ್ಪಷ್ಟೀಕರಣವನ್ನ ಕೊಡ್ಲಿಕ್ಕೆ ಹೊರಟಿದ್ರು ಡಿಕೆ ಶಿವಕುಮಾರ್ ಅವರು. ಬಿಜೆಪಿಯಿಂದ 6 ವರ್ಷ ಉಚ್ಚಾಟನೆಗೊಂಡಿದ್ರು ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರು. ಇವರಿಬ್ರು ಡಿಕೆಶಿ ಜೊತೆ ಮಾತುಕತೆ ಏನಾದ್ರು ನಡೆಸಿದ್ರ, ಕಾಂಗ್ರೆಸ್ ಅನ್ನ ಸೇರ್ತಾರ? ಎಸ್, ಬಿಜೆಪಿಯಿಂದ ಹೊರಬಿದ್ದ ಇಬ್ಬರು ಶಾಸಕರು 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಲಾಗಿದೆ ಬಿಜೆಪಿಯಿಂದ ಅವ್ರನ್ನ. 6 ವರ್ಷ ಯಶವಂತಪುರ ಕ್ಷೇತ್ರದ ಶಾಸಕರಾದ ಎಸ್ ಟಿ ಸೋಮಶೇಖರ್, ಉತ್ತರ ಕನ್ನಡ ಜಿಲ್ಲೆಯ ಶಿವರಾಮ್ ಹೆಬ್ಬಾರ್ ಇಬ್ಬರನ್ನ ಕೂಡ ಬಿಜೆಪಿ ಪಕ್ಷದ ಶಿಸ್ತು ಸಮಿತಿ ಹೈಕಮಾಂಡ್ ಇವರನ್ನ ಉಚ್ಚಾಟನೆ ಮಾಡಿತು. ಪಕ್ಷದಲ್ಲಿ ನೀವು ನಡೆದುಕೊಳ್ಳುತ್ತಾ ಇರುವಂತಹ ರೀತಿ ನೀತಿಗಳು ಸರಿಯಿಲ್ಲ, ಪಕ್ಷದ ಶಿಸ್ತಿಗೆ ನೀವು ತಲೆಬಾಗ್ತಾ ಇಲ್ಲ, ನಿಮ್ಮ ಕೆಲಸ ಕಾರ್ಯಗಳು ಸರಿಯಿಲ್ಲ, ರಾಜ್ಯದ ಹೈಕಮಾಂಡ್ ಮುಂದೆ ನಡೆದುಕೊಳ್ಳುವ ರೀತಿ ನೀತಿಗಳು ಸರಿಯಿಲ್ಲ. ಹಾಗೆ ರಾಜ್ಯಸಭೆ ಚುನಾವಣೆಯ ಸಂದರ್ಭದಲ್ಲಿ ಅಡ್ಡ ಮತದಾನದ ಆರೋಪ. ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರು ಬಿಡಿ, ಅವತ್ತು ಓಟಿಗೆ ಬರಲಿಲ್ಲ, ಅವರು ಓಟೆ ಹಾಕಲಿಲ್ಲ. ಶಿವರಾಮ್ ಹೆಬ್ಬಾರ್ ಅವರು ಪಕ್ಷದಿಂದ ವಿಪ್ಪನ್ನ ಜಾರಿ ಮಾಡಲಾಗಿತ್ತು, ಅದನ್ನು ಕೂಡ ಧಿಕ್ಕರಿಸಿ ಅವರು ಬಂದು ಓಟನ್ನೇ ಮಾಡಲಿಲ್ಲ ಅವತ್ತು. ಎಸ್ ಟಿ ಸೋಮಶೇಖರ್ ಅವರು ನನ್ನ ಇಷ್ಟ ಇದು ಅನ್ನೋ ರೀತಿಯಲ್ಲಿ ಅಡ್ಡ ಮತದಾನ ಮಾಡಿದ ಪ್ರತಿಫಲವಾಗಿ ಬಿಜೆಪಿ ಪದೇ ಪದೇ ಅವರಿಗೆ ವಾರ್ನ್ ಮಾಡ್ತಾ ಇತ್ತು, ಎಚ್ಚರಿಕೆ, ಇದೊಂದು ರಾಷ್ಟ್ರೀಯ ಪಕ್ಷ, ಇಲ್ಲಿ ನಮ್ಮದೇ ಆದ ನೀತಿ ನಿಯಮಗಳಿದೆ, ಪಕ್ಷದ ಸೈದ್ಧಾಂತಿಕ ನಿಲುವುಗಳಿದೆ, ಅದಕ್ಕೆ ಬದ್ಧವಾಗಿ ನೀವು ಹೋಗಬೇಕು, ನಿಮ್ಮದೇ ಆದ ರೀತಿಯಲ್ಲಿ ನೀವು ನಡ್ಕೊಳ್ಳೋದಾದ್ರೆ ಪಕ್ಷ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುತ್ತೆ ಅಂತ ಪದೇ ಪದೇ ಎಚ್ಚರಿಕೆಯನ್ನ ಬಿಜೆಪಿ ಹೈಕಮಾಂಡ್ ನೀಡಿದ್ರು ಕೂಡ ತಾತ್ಸಾರವನ್ನ ಮಾಡಿದ್ರು, ನೆಗ್ಲೆಕ್ಟ್ ಅನ್ನ ಮಾಡಿದ್ರು, ಕಡೆಗಣಿಸಿದ್ರು. ಅದರ ಪ್ರತಿಫಲವಾಗಿ ಅವರನ್ನ ಉಚ್ಚಾಟನೆಯನ್ನ ಮಾಡಿದ್ರು. ಉಚ್ಚಾಟನೆಯಿಂದ ತಾವು ವಿಚಲಿತರಾಗುವುದು ಬೇಡ, ನಿಮ್ಮೊಂದಿಗೆ ನಾವಿದ್ದೇವೆ, ಗಾಬರಿ ಪಡಬೇಡಿ, ಆತಂಕಕ್ಕೊಳಗಾಗಬೇಡಿ, ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇತ್ತೀಚೆಗೆ ಉಪಮುಖ್ಯಮಂತ್ರಿ ಅವರ ಹೇಳಿಕೆಯನ್ನ ನಾವು ಕೂಡ ಖಂಡಿಸಿದ್ವಿ. ಎಸ್ ಟಿ ಸೋಮಶೇಖರ್ ಹಾಗೂ ಹೆಬ್ಬಾರ್ ಅವರನ್ನ ಪಕ್ಷದಿಂದ ಆಚೆ ಆಗಿರುವ ಸಂದರ್ಭದಲ್ಲಿ ಸಾರ್ವತ್ರಿಕ ಚುನಾವಣೆಗೆ ಇನ್ನು 3 ವರ್ಷ ಬಾಕಿ ಇದೆ, ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು ಇಬ್ಬರಿಗೂ ಕೂಡ. ಅಲ್ಲಿಂದ ಹೊರಗೆ ಹಾಕಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ತಾರ, ಹೆಗಲ ಮೇಲೆ ಕೈ ಇಟ್ಟು ಸಪೋರ್ಟ್ ಮಾಡ್ತಾರ, ನಿಮ್ಮ ನಿರ್ಧಾರ ಏನಿದೆ ಅಂತ ಕೇಳಿ ಅವರ ನಿರ್ಧಾರಕ್ಕೆ ಬಿಡ್ತಾರ? ಎಲ್ಲವೂ ಕೂಡ ರಾಜಕೀಯದಲ್ಲಿ ಮುಂದಾಗುವಂಥ ಬೆಳವಣಿಗೆಗಳಷ್ಟೇ ಇವು. ಆದರೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ನೀವು ವಿಚಲಿತರಾಗಬೇಡಿ, ನಾನಿದ್ದೇನೆ, ನಾವಿದ್ದೇವೆ ಅಂತ. ನಾವಿದ್ದೇವೆ ಅಂದರೆ ಕಾಂಗ್ರೆಸ್. ಹಾಗಾದರೆ ಇದು ಡಿ ಕೆ ಶಿವಕುಮಾರ್ ಅವರ ಮಾತಲ್ಲ, ಕೆಪಿಸಿಸಿ ಅಧ್ಯಕ್ಷರ ಮಾತಾಗಿರುತ್ತೆ. ನಾವಿದ್ದೇವೆ ಅನ್ನೋದಾದರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಮಾತನಾಡಿದ್ದಾರೆ ಅಂತ ಆಯಿತು. ಹಾಗಾದರೆ ಕಾಂಗ್ರೆಸ್ ಪಕ್ಷಕ್ಕೆ ಇವ್ರನ್ನ ಸೇರ್ಪಡೆಗೊಳಿಸ್ಕೊಳ್ತಾರಾ? ಯಾವ ದೃಷ್ಟಿಕೋನದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇದು ಅನ್ನುವಂಥದ್ದು ಪ್ರಶ್ನೆ. ನಾನಿದ್ದೇನೆ ಅಂದಿದ್ರೆ ಡಿ ಕೆ ಶಿವಕುಮಾರ್ ಅವರ ಅಭಯ ಅನ್ಬೋದಾಗಿತ್ತು. ಆದರೆ ನಾವಿದ್ದೇವೆ ಅಂದಾಗ ಪಾರ್ಟಿ ಇದೆ ಅಂತ. ನಾವು ಅಂದರೆ ಯಾರಾಗಾದ್ರೆ ಯಾರೆಲ್ಲ ಇದ್ದೀರಿ ಅವ್ರ ಜೊತೆಗೆ ಅನ್ನುವಂಥದ್ದು. ಇತ್ತೀಚೆಗೆ ಉಪಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಬಿಜೆಪಿಯಿಂದ ಇವರಿಬ್ಬರು ಉಚ್ಚಾಟನೆಗೊಂಡಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಇದು ಬಿಜೆಪಿಯ ಆಂತರಿಕವಾದಂಥ ವಿಚಾರ. ವಿರೋಧ ಪಕ್ಷದ ಸ್ಥಾನದಲ್ಲಿರುವಂಥವರು ಅವರು ಕೂಡ ಹೇಳಿಕೆಯನ್ನು ಇದಕ್ಕೆ ಪ್ರತಿಯಾಗಿ ನೀಡಿದ್ರು. ರೀ, ಅವರೇನು ವಿಧಾನಸೌಧದಲ್ಲಿ ರೇಪ್ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರ ಬಾಯಿಂದ ಬಂದಂಥ ಬಹಳ ಪ್ರಾಮುಖ್ಯತೆ ಇರುವಂಥ ಪ್ರಶ್ನೆ ಏನಲ್ಲ ಇದು. ಆ ಸ್ಥಾನದಲ್ಲಿ ಇದ್ಕೊಂಡು ಈ ಥರದ ಪ್ರಶ್ನೆಯನ್ನು ಅವರು ಕೇಳಿದ್ರು. ಅದನ್ನು ರಾಜ್ ನ್ಯೂಸ್ ಕೂಡ ಖಂಡಿಸಿತ್ತು.